ಇವತ್ತು ಮಾರ್ಕೆಟ್ ಕರೆಕ್ಷನ್ಸ್ ಆಗೋದಕ್ಕೆ ಏನು ರೀಸನ್ಸ್ ಅಂತ ಗೊತ್ತಾ ನಿಮಗೆ? ಎಲ್ಲವನ್ನ ಹೇಳ್ತೀನಿ. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲೇ ಪಾಯಿಂಟ್ ಬಂದ್ಬಿಟ್ಟು IT ಸ್ಟಾಕ್ಸ್ಗಳು. ಭಾರತದ ಟಾಪ್ IT ಸ್ಟಾಕ್ಸ್ಗಳಾದಂಥ TCS, ಇನ್ಫೋಸಿಸ್, HCL ಟೆಕ್ನಾಲಜಿ ಈ ಮೂರು ಸ್ಟಾಕ್ಸ್ಗಳು ಇವತ್ತು 2-3% ಕರೆಕ್ಷನ್ಸ್ ಆಗಿದ್ದಾವೆ. ಈ ಸ್ಟಾಕ್ಸ್ಗಳು ಇಂಡೆಕ್ಸ್ನಲ್ಲಿ ಹೆಚ್ಚು ವೇಟೇಜನ್ನು ಹೊಂದಿರೋದ್ರಿಂದ ಯಾವಾಗ ಈ ಟಾಪ್ IT ಸ್ಟಾಕ್ಸ್ಗಳು ಕರೆಕ್ಷನ್ಸ್ ಆಗ್ತವೆ, ಆಬ್ವಿಯಸ್ಲಿ ಇಂಡೆಕ್ಸ್ನು ಕೂಡ ಕರೆಕ್ಷನ್ಸ್ ಆಗುತ್ತೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಜಿಯೋಪೊಲಿಟಿಕಲ್ ಟೆನ್ಷನ್. ಏನು ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇತ್ತು, ಯುದ್ಧ ಆಲ್ಮೋಸ್ಟ್ ಆಲ್ ನಿಂತಿದೆ. ಆದರೆ ಎರಡೂ ದೇಶಗಳು ಒಂದು ಮಾತುಕತೆಯನ್ನು ನಡೆಸ್ಬಿಟ್ಟು ಒಂದು ಕ್ಲೋಸಿಂಗ್ ಹಂತಕ್ಕೆ ಬರಬೇಕು, ಸೊ ಒಂದು ಒಪ್ಪಂದವನ್ನು ಮಾಡ್ಕೋಬೇಕಂತ ಹೇಳಿ ಮಾತುಕತೆ ನಡೆಸ್ತಾ ಇದ್ದೇವೆ. ಆ ಮಾತುಕತೆ ಫಲಪ್ರದವಾಗ್ತಾ ಇಲ್ಲ, ಒಂದು ಕ್ಲೋಸಿಂಗ್ ಹಂತಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಸೊ ಲಾಸ್ಟ್ ಒಂದು 15-20 ದಿನದಿಂದ ಕ್ರೂಡ್ ಆಯಿಲ್ ಪ್ರೈಸ್ ಬಂದ್ಬಿಟ್ಟು ಅಗೇನ್ ಇನ್ಕ್ರೀಸ್ ಆಗ್ತಿದೆ. ಸೊ ಕ್ರೂಡ್ ಆಯಿಲ್ ಪ್ರೈಸ್ ಬಂದ್ಬಿಟ್ಟು ಸದ್ಯಕ್ಕೆ $89 ಪರ್ ಬ್ಯಾರಲ್ ಅಲ್ಲಿ ಬಂದು ಟ್ರೇಡ್ ಆಗ್ತಿದೆ. ಕ್ರೂಡ್ ಆಯಿಲ್ ಪ್ರೈಸ್ ಏನಾದರೂ ಇನ್ಕ್ರೀಸ್ ಆಗಿದೆ ಆದರೆ ಅದು ಸ್ಟಾಕ್ ಮಾರ್ಕೆಟ್ ಮೇಲೆ ಮತ್ತು ಇಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನೋ ಒಂದು ಪ್ರಮುಖ ಜಲಸಂಧಿಯನ್ನು ಎರಡೂ ದೇಶಗಳು ಏನು ಕ್ಲೋಸ್ ಮಾಡಿದ್ವು ಅದನ್ನು ರೀಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಇದನ್ನು ರೀಓಪನ್ ಮಾಡಿಲ್ಲ. ಅದಕ್ಕೋಸ್ಕರ ಇದು ಮಾರ್ಕೆಟ್ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಮಾರ್ಕೆಟ್ ಸ್ವಲ್ಪ ವಾಲಟಲ್ ಮೋಡಲ್ಲಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ಪ್ರತಿ ಶನಿವಾರ ಭಾನುವಾರ ನಮ್ಮ ಕಡೆಯಿಂದ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಇನ್ವೆಸ್ಟ್ಮೆಂಟು ಮತ್ತು ಟ್ರೇಡಿಂಗ್ ಎರಡೂ ಟಾಪಿಕ್ಸ್ಗಳನ್ನು ಕವರ್ ಮಾಡ್ತೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮೇಲ್ಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಸೀಟನ್ನು ಇವತ್ತೇ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.